ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಮೃತಧಾರೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಭೂಮಿಕನ ಅಪ್ಪಂಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ಡಾಕ್ಟ್ರು ಕರೆಸಿದ್ದಾರೆ. ಆದರೆ ಡಾಕ್ಟ್ರು ಹೇಳ್ತಾರೆ ಅವರಿಗೆ ತುಂಬ ರೆಸ್ಟ್ ಕೊಡಿ, ಟೆನ್ಷನ್ ಇರೋ ವಿಷಯ ಏನೂ ಹೇಳಬೇಡಿ, ಆರಾಮಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಹಂಗಾಗ್ಬಿಟ್ಟು ಭೂಮಿಕನ ಅಮ್ಮ ಆಯಿತು ಸರ್ ನೋಡ್ಕೊಳ್ತೀವಿ ಅಂತ ಹೇಳ್ತಾಳೆ. ಆಮೇಲೆ ಈ ಕಡೆ ಮಗಳು ಕೂಡ ಆಯಿತು ನಾವು ನೋಡ್ಕೊಳ್ತೀವಿ ಚೆನ್ನಾಗಿ, ಏನು ತೊಂದರೆ ಇಲ್ಲ ಅಂತ ಸೊಸೆನೂ ಕೂಡ ಹಾಗಂತಾಳೆ, ಚೆನ್ನಾಗಿ ನೋಡ್ಕೊಳ್ತೀವಿ ಅಂತೇಳ್ಬಿಟ್ಟು. ಆಮೇಲೆ ಮೆಡಿಷನ್ ತಂದುಕೊಡಿ ಅಂತಾರೆ. ಆವಾಗ ಮಗ ಹೋಗ್ತಾನೆ ತರ್ತೀನಿ ಅಂತ ಹೇಳ್ಬಿಟ್ಟು. ಆಗ ತರ್ತೀನಿ ಅಂತ ಹೋಗ್ತಾನೆ. ಆಮೇಲೆ ಭೂಮಿಕನ ಅಮ್ಮ ಕೂತ್ಕೊಂಡು ಏನಕ್ಕೆ ಹಿಂಗಾಯಿತು ಅಂತ, ಅಲ್ಲಿ ಭೂಮಿಕನ ಬೇರೆ ಚಿಂತೆ, ಇಲ್ಲಿ ಬೇರೆ ಚಿಂತೆ, ಪಾಪ ಏನು ಮಾಡೋದು, ಈ ಅಪ್ಪಂಗೆ ಬೇರೆ ಹಿಂಗಾಯ್ತಲ್ಲ ಅಂಥೇಳಿ ಇವಳು ಯೋಚನೆ ಮಾಡ್ತಾ ಇರ್ತಾಳೆ. ಭೂಮಿ ನೋಡೋಕ್ಕೆ ಹೋಗಬೇಕು ಭೂಮಿಕನ್ನ, ಆದರೆ ಭೂಮಿಕನ್ನ ನೋಡೋಕ್ಕೆ ಹೋಗಿಲ್ಲ ಇನ್ನೂ, ಇಲ್ಲೇ ಹುಷಾರಿಲ್ದಂಗೆ ಆಗಿದೆ. ಸ್ವಲ್ಪ ಸುಸ್ತಾಗಿರೋದಕ್ಕೆ ಈ ಥರ ಆಗಿದೆ ಅಂತ ಡಾಕ್ಟ್ರು ಹೇಳ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ, ಯಾವುದೇ ಟೆನ್ಷನ್ ಇರೋ ವಿಷಯನ ಹೇಳಬೇಡಿ, ಫ್ರೀಯಾಗಿ ಬಿಟ್ಬಿಡಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಒಪ್ಕೊಳ್ತಾಳೆ. ಈ ಕಡೆ ಇವ್ರ ಮಗ ಮತ್ತು ಸೊಸೆ ಇಬ್ಬರೂ ರೂಮಲ್ಲಿ ಹೋಗಿ ಮಾತಾಡ್ತಾರೆ. ಅಲ್ಲ ಅತ್ತಿಗೆಗೆ ಎಷ್ಟೊಂದು ಹಿಂಸೆ ಆಗ್ತಿದೆಯೋ ಏನೋ, ಪಾಪ ಹೇಳ್ಕೊಳಕ್ಕೆ ಯಾರೂ ಇಲ್ಲ, ತಮ್ಮ ಆಗಿ ಹೋಗಿಲ್ಲ, ನಾನು ನಾದಿನಿಯಾಗಿ ಹೋಗಿಲ್ಲ, ಅಣ್ಣ ಒಬ್ಬ ಏನು ಮಾಡ್ತಾನೆ, ಅಣ್ಣಂಗೆ ಪಾಪ ಒಬ್ಬನೇ ಏನೂ ಮಾಡೋಕ್ಕಾಗಲ್ಲ, ಚಿಂತೆ ಮಾಡ್ತಾನೆ, ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು ಮಾತಾಡ್ತಾಯಿದ್ದಾರೆ ಇಬ್ಬರೂ. ಅಲ್ಲಿ ಮಾವಂಗೆ ಹುಷಾರಿಲ್ಲ ಹೋಗೋಕ್ಕೆ, ಅಪ್ಪಂಗೆ ಹುಷಾರಿಲ್ಲ, ಇಲ್ಲಿ ಬಂದರೆ ಅಕ್ಕಂಗೆ ಹುಷಾರಿಲ್ಲ, ಯಾವ ಕಡೆ ನೋಡಬೇಕು ಅನ್ನೋದೇ ಗೊತ್ತಾಗ್ದಲೇ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಗೌತಮ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾನೆ, ತಲೆಯೆಲ್ಲ ಬೋಳಿಸಿದ್ದಾರೆ, ಕೂದಲೆಲ್ಲ ಉದ್ರೋಗಿದೆ. ಈಗ ಎಲ್ಲ ಉದ್ರೋಗಿ ಮೇಲಿಂದ ಬರ್ತಾ ಇದ್ದಾಳೆ, ಹೆಂಗೆ ಬರ್ಬೋದು, ಯಾವ ಥರ ಇರ್ಬೋದು ಅಂತ ಎಲ್ಲ ಗೆಸ್ಸಿಂಗ್ ಮಾಡ್ತಾವ್ರೆ. ಅಷ್ಟೊತ್ತಿಗೆ ಅವಳೇ ಕೆಳಗಡೆ ಬರ್ತಾ ಇದ್ದಾಳೆ. ಅದು ನೋಡಿದ್ದಕ್ಕೂ ಎಲ್ಲರಿಗೂ ಶಾಕ್ ಆಗಿಬಿಡುತ್ತೆ. ಅಯ್ಯೋ ದೇವ್ರೇ ಅಂತ, ಮತ್ತೇನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅವಳು ನಗಾಡ್ಕೊಂಡೇ ಬರ್ತಾಳೆ ಕೆಳಗಡೆ. ಚೆನ್ನಾಗಿ ಕಾಣಿಸ್ತೀನಾ, ಈ ಸ್ಟೈಲ್ ಚೆನ್ನಾಗಿದೆಯಾ, ಹಾಗೆ ಹೀಗೆ ಅಂತ ಮಾತಾಡ್ಕೊಂಡು ಬರ್ತಾಳೆ. ಪಾಪ ಎಲ್ಲ ಬೇಜಾರಾಗಿರ್ತಾರೆ ಅಂತ ಗೊತ್ತಲ್ಲ, ಅದಕ್ಕೆ ಅಕ್ಕರೇ ಇದು ಚೆನ್ನಾಗಿ ಕಾಣಲ್ರಿ ಅಕ್ಕರೇ ಅಂತಾಳೆ. ಹೋಗಲಿ ಬಿಡು, ಒಂದೇ ಥರ ನೋಡಿರ್ತೀಯಲ್ಲ ಅದಕ್ಕೆ ಹಂಗೆ ಅನಿಸುತ್ತೆ, ಹೋಗಲಿ ಬಿಡು ಅಂತ ಹೇಳ್ತಾಳೆ. ಆಮೇಲೆ ಗಂಡನ ಕೇಳ್ತಾಳೆ ಚೆನ್ನಾಗಿದೆಯಾ ಈ ಥರ ಅಂತ. ಇರಲಿ ಬಿಡು ಅಂತ ಹೇಳ್ತಾನೆ. ಆಮೇಲೆ ಹಿಂಗೆ ಎಲ್ಲರನ್ನೂ ಕೇಳಿಕೊಂಡು ಕೊನೆಗೆ ಗೌತಮ್ ನಿನ್ನ ಹತ್ರ ಮಾತಾಡಬೇಕು ಬಾ ಅಂತ ಕರ್ಕೊಂಡೋಗಿ ಹೇಳ್ತಾನೆ ಎಲ್ಲನೂ. ಅಲ್ಲ, ಗೌತಮ್ ಕರ್ಕೊಂಡೋಗಲ್ಲ, ಭೂಮಿಕನೇ ಕರ್ಕೊಂಡು ಹೋಗ್ತಾಳೆ. ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಗೌತಮ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಗೌತಮ ಹಿಂದಿಂದೆಲ್ಲ ನೆನ್ಕೋತಾ ಇರ್ತಾನೆ, ಫ್ಲಾಶ್ಬ್ಯಾಕಿಗೆ ಹೋಗಿ ಅವಳು ಜಡೆಗೆ ಹೂ ಮುಡಿಸಿದ್ದು, ಅಷ್ಟುದ್ದ ಕೂದಲು ಅದೆಲ್ಲ ನೆನ್ಕೋತಾ ಇರ್ತಾನೆ. ಹೆಂಗಿತ್ತು ಈಗ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ನೆನ್ಕೋತಾ ಇರ್ತಾನೆ. ಅದು ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಅಷ್ಟಿಷ್ಟೆಲ್ಲ ಬೇಜಾರಾಗೋದು ಅಂದರೆ ತುಂಬ ಬೇಜಾರಾಗುತ್ತೆ. ಆಮೇಲೆ ಇವಳು ಕೂಡ ಪೊಲೀಸ್ ಆಫೀಸರ್ ಆಗಿದ್ದಾಳೆ ಇವಾಗ. ಆದರೆ ಯಾವ ಆಫೀಸರ್ ಆದ್ರೂ ಆ ಕಾಯಿಲೆಗೆ ಯಾರು ಏನೂ ಮಾಡೋಕ್ಕಾಗಲ್ಲ. ಪಾಪ ಎಷ್ಟು ಕಷ್ಟ ಇದೆ ಅದು ಅನುಭವ್ಸೋರಿಗೆ ಗೊತ್ತು ಅದ್ರ ಕತೆ ಏನು ಅಂತೇಳಿ. ಆಮೇಲೆ ಗೌತಮ್ ಪಾಪ ತುಂಬ ಸಂಕಟ ಪಡ್ತಾ ಇರ್ತಾನೆ ನೋಡಿ. ಸಂಕಟ ಅಂದರೆ ಅಷ್ಟಿಷ್ಟಲ್ಲ, ಒಳಗೇ ಸಂಕಟ ಪಡ್ತಿರ್ತಾನೆ. ಮೇಲೆ ನಗೋಕ್ಕಾಗುತ್ತಾ? ಅವಳೇ ಹೇಳ್ತಾಳೆ, ಯಾಕೆ ಗೌತಮ್ ಬೇಜಾರಾಯ್ತಾ ಅಂತ. ಇಲ್ಲ ಏನಿಲ್ಲ, ಅಪ್ಸೆಟ್ ಮಾಡ್ಕೋಬೇಕು, ಇವೆಲ್ಲ ಅಂದ್ಕೊಂಡೇ ಇದ್ದಿದ್ದಲ್ವ, ಏನು ಹೊಸ್ತೇನಲ್ವಲ್ಲ ಬಿಡು ಅಂತೇಳಿ. ಆಮೇಲೆ ಸರಿ ಚೆನ್ನಾಗಿದೆಯಾಗೆ ಈ ಥರ ಸ್ಟೈಲೆಲ್ಲ ಅಂತ, ಏನು ಚೆನ್ನಾಗಿ ಇರಲಿ ಬಿಡಿ ಹೋಗಲಿ ಅಂತೇಳಿ
ಆಗ ಸಮಾಧಾನ ಮಾಡ್ಕೊಳ್ತಾರೆ. ಸಮಾಧಾನ ಮಾಡಿಕೊಂಡು ಗೌತಮ್ ಹತ್ರ ಮಾತಾಡಬೇಕು ಅಂತ ಕರ್ಕೊಂಡೋಗಿ ಅಲ್ಲಿ ಹೇಳ್ತಾಳೆ, ನಾನು ಮನೆಗೆ ಬರಲ್ಲ ಗೌತಮ್ ಅವರೇ, ನಾನು ಹಾಸ್ಪಿಟ್ಲಲ್ಲೇ ಇರ್ತೀನಿ ಅಂತ. ಅದಕ್ಕೆ ಎಷ್ಟು ದಿನ ಇರೋಕ್ಕಾಗುತ್ತೆ ಹಾಸ್ಪಿಟ್ಲಲ್ಲಿ, ಮನೇಲಾದರೆ ಚೆನ್ನಾಗಿ ಓಡಾಡ್ಕೊಂಡು ಎಲ್ಲರ ಜೊತೆನೂ ಇರ್ಬೋದು, ಹಾಸ್ಪಿಟ್ಲಲ್ಲಿ ಯಾಕೆ ಅಂತಾನೆ. ಅಂದರೆ ಮನೇಲಿ ಹಿಂಸೆ ಆಗುತ್ತೆ, ಒಂದು ಕಡೆ ಅಪ್ಪ ಅಮ್ಮ, ಒಂದು ಕಡೆ ಮನೆಯವರು, ನೀವು ಎಲ್ಲರದು, ಅದು ನನಗೆ ಒಂಥರ ಇರಿಟೇಷನ್ ಅನಿಸುತ್ತೆ, ನಾನು ಹಾಸ್ಪಿಟ್ಲಲ್ಲೇ ಇದ್ದುಬಿಡ್ತೀನಿ ಅಂತಾಳೆ. ಆಮೇಲೆ ಅದು ಹೆಂಗಾಗುತ್ತೆ, ಅದು ಆಗಲ್ಲ, ಹಾಸ್ಪಿಟ್ಲಲ್ಲಿರೋದು ಮನೆಗೆ ಹೋದರೆ ಆಯಿತು, ಅದೇನೂ ಆಗಲ್ಲ ಅಂತ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳೇಬೇಕಾಗುತ್ತೆ. ಗೌತಮ್ಗೆ ಭಾಳ ದುಃಖ ಆಗುತ್ತೆ, ತೋರ್ಪಡಿಸ್ಕೊಳಕ್ಕಾಗಲ್ಲ. ಗಂಡಸರು ಹೆಂಗಸ್ರಾದರೆ ಗೊಳೋ ಅಂತ ಹತ್ಬಿಡ್ತೀವಿ, ಗಂಡಸರು ಹೆಂಗೆ ಅಳ್ತಾರೆ ಪಾಪ, ಬೇಜಾರಾಗುತ್ತೆ. ಈ ಥರ ಕಾಯಿಲೆ ಯಾಕಪ್ಪ ಕೊಟ್ಟ ದೇವರು, ಯಾರಿಗೆ ಅನ್ಯಾಯ ಮಾಡಿದ್ದು ನಂಗೆ ಆಗಿರುತ್ತೆ. ಏನು ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ ಪಾಪ, ಅಂಥ ಪರಿಸ್ಥಿತಿ ಬಂದುಬಿಟ್ಟಿರ್ತಾರೆ. ಗೌತಮು ಇಷ್ಟೇ ಆಗಲಾಗಿದೆ, ಮುಖ ಕಣ್ಣೀರಂತೂ ಬತ್ತು ಹೋಗ್ಬಿಟ್ಟಿದ್ದಾವೆ. ವಿಧಿ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಮಕ್ಕಳು ಬೇರೆ ಚಿಕ್ಕವಿದ್ದಾವೆ, ಅದು ಬೇರೆ ಟೆನ್ಷನ್ನು. ಹಂಗಾಗಿ ಸಖತ್ತು ಯೋಚನೆ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.